ಖಲಿಸ್ತಾನಿ ಪ್ರತ್ಯೇಕವಾದಿ ನಾಯಕ ಗುರು ಪತ್ವಂತ್ ಸಿಂಗ್ ಹತ್ಯೆಯ ಸಂಚಿನ ಬಗೆಗೆ ಯುಎಸ್ಎ ಫೆಡರಲ್ ಕೋರ್ಟ್ನಲ್ಲಿ ಭಾರತ ಮೂಲದ ನಿಖಿಲ್ ಗುಪ್ತಾ ತಪ್ಪೊಪ್ಪಿಕೊಂಡಿದ್ದಾನೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಮ್ಯಾನ್ಹಟನ್ ಫೆಡರಲ್ ಕೋರ್ಟ್ಗೆ ನಿಖಿಲ್ ಗುಪ್ತನನ್ನು ಹಾಜರುಪಡಿಸಲಾಯಿತು. ಖಲಿಸ್ತಾನಿ ಪ್ರತ್ಯೇಕತಾವಾದಿ ನಾಯಕ ಗುರು ಪತ್ವಂತ್ ಸಿಂಗ್ ಹತ್ಯೆ ನಡೆಸಲು ಸಂಚು ರೂಪಿಸಿದ್ದು, ಅದಕ್ಕೆ ಅಗತ್ಯದ ಹಣ ವರ್ಗಾಯಿಸಿದ್ದು ಮತ್ತು ಬಾಡಿಗೆ ಹಂತಕರಿಂದ ಕೊಲೆ ಮಾಡಿಸಲು ನೋಡಿದ್ದು, ಈ ಎಲ್ಲದರಲ್ಲೂ ತನ್ನ ಪಾತ್ರ ಇರುವುದನ್ನು ನಿಖಿಲ್ ಗುಪ್ತಾ ಕೋರ್ಟ್ನಲ್ಲಿ ತಪ್ಪೊಪ್ಪಿಕೊಂಡಿದ್ದಾನೆ. 54 ವರ್ಷದ ಈತನ ತಪ್ಪೊಪ್ಪಿಗೆಯ ಮಾಹಿತಿಯನ್ನ ಯುಎಸ್ಎ ವಕೀಲರ ಕಚೇರಿಯು ಪ್ರಕಟಣೆಯ ಮೂಲಕ ಹೊರಗಿಟ್ಟಿದೆ. 2024ರಲ್ಲಿ ಈ ಪ್ರಕರಣದಲ್ಲಿ ನಾನು ನಿರಪರಾಧಿ ಎಂದು ಗುಪ್ತಾ ಹೇಳಿಕೊಂಡಿದ್ದ. ಗುರು ಪತ್ವಂತ್ ಸಿಂಗ್ ಹತ್ಯೆ ಸ್ವಲ್ಪದರಲ್ಲೇ ತಪ್ಪಿತ್ತು. ಹತ್ಯೆ ಯತ್ನ ವಿಫಲವಾದ ಬಳಿಕ 2023ರ ಜೂನ್ನಲ್ಲಿ ನಿಖಿಲ್ ಗುಪ್ತಾ ಜೆಕ್ ಗಣರಾಜ್ಯಕ್ಕೆ ಪರಾರಿಯಾಗಿದ್ದ. ಅಲ್ಲಿ ಬಂಧಿಸಲ್ಪಟ್ಟ ಮೇಲೆ ಆತನನ್ನು ಯುಎಸ್ಎಗೆ ತರಲಾಗಿತ್ತು. ಭಾರತೀಯ ಮೂಲದ ಗುಪ್ತಾ ಭಾರತದ ಉಪ ಸರ್ಕಾರಿ ಅಧಿಕಾರಿಯ ಜೊತೆಗೆ ಸಂಪರ್ಕದಲ್ಲಿದ್ದಾನೆ ಎಂದು ಆರೋಪಿಸಲಾಗಿದೆ. ಭಾರತ ಸರ್ಕಾರ ಅದನ್ನು ನಿರಾಕರಿಸಿದೆ. ಪತ್ವಂತ್ ಸಿಂಗ್ನನ್ನ ಭಾರತದಲ್ಲಿ ಭಯೋತ್ಪಾದಕ ಎಂದು ಹೇಳಲಾಗಿದ್ದು, ಆತನು ಯುಎಸ್ಎಯಲ್ಲಿ ನೆಲೆಸಿ ದ್ವಿಪೌರತ್ವ ಪಡೆದಿದ್ದ. ಈ ಬಗೆಗೆ ಕೆನಡಾ ಭಾರತ ರಾಜತಾಂತ್ರಿಕ ಸಂಬಂಧ ಹದಗೆಟ್ಟಿತ್ತು. ಭಾರತದ ಬಾಹ್ಯ ಗುಪ್ತಚರಾಧಿಕಾರಿ ವಿಕಾಸ್ ಯಾದವ್ ಈ ಹತ್ಯೆ ಸಂಚಿನ ಹಿಂದೆ ಇರುವುದಾಗಿಯೂ ಹೇಳಲಾಗಿದ್ದು, ಯಾದವ್ ಭಾರತದಲ್ಲೇ ಇದ್ದಾನೆ. ನಿಖಿಲ್ ಗುಪ್ತಾ ಜೈಲಿನಲ್ಲಿದ್ದಾನೆ.